ಅವರಿಗಿರ್ತಕ್ಕಂಥ ಕಾಳಜಿ ಈ ನಮ್ಮ ಇಡೀ ರಾಜ್ಯಕ್ಕೆ ಅಂತ ಒಬ್ಬ ನಾಯಕನನ್ನು ಮಂತ್ರಿ ಮಾಡೋದಲ್ಲಿ ಯಾಕೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮ್ಮ ಕುಂಚಿಟಿಗರ ಒಬ್ಬ ನಾಯಕನನ್ನು ಯಾಕೆ ಈ ಥರ ಹಿಂದುಳಿಸ್ತಾ ಐತೆ? ಯಾಕೆ ಹಿಂದೆ ಅವ್ರನ್ನ ಯಾಕೆ ರೆಫರ್ ಮಾಡ್ತಾ ಇಲ್ಲ ಕೇಳ್ರಿ. ನಮ್ಮ ರಾಜ್ಯದಲ್ಲಿ 35 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ಕುಂಚಿಟಿಗರಿದ್ದೀವಿ. ಇದು ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಅವರಾಗಲಿ, ನಮ್ಮ ಪಟ್ಟಣದಲ್ಲಿ ಸ್ವಾಮಿಗಳೇ ಆಗಲಿ, ನಿರ್ಮಲಣ್ಣ ಸ್ವಾಮಿಗಳೇ ಆಗಲಿ, ಈ ಕೂಡಲೇ ನೀವು ಯಾರ್ಯಾರಿಗೋ ನೀವು ರೆಫರ್ ಮಾಡಿ ಹೇಳ್ತೀರಾ, ಅವ್ರನ್ನ ಮಾಡಿರಿ ಇವ್ರನ್ನ ಮಾಡಿರಿ ಮಂತ್ರಿ ಮಾಡಿರಿ ಅಂತ ಹೇಳ್ತೀರಾ. ಇದೇ ನಮ್ಮ ಶಿರಾ ತಾಲೂಕು ಜಿಲ್ಲೆಗೆ ಅಪ್ಪರ್ ಭದ್ರಾ ಆಗ್ಬೋದು, ಆಮೇಲೆ ಯದ ನೀರಾವರಿ ಆಗ್ಬೋದು, ಆಮೇಲೆ ಹೇಮಾವತಿ, ಇದಕ್ಕೆಲ್ಲ ಕಾರಣಕರ್ತರು ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು. ಯಾಕೆಂತಂದರೆ ಅದನ್ನು ಒಬ್ಬ ಬಡವ ಹೋದ್ರೂ ಅನುಕರಣೆಯಿಂದ ಮಾತಾಡಿಸಿ ಅವ್ರನ್ನ ಒಂದು ಮನೆಯಲ್ಲಿ ಕುಂಡಿಸಿ ಮಾತಾಡಿಸಿ ಅಂತ ಕಳಿಸೋ ಏಕೈಕ ಇದನ್ನು ಮಾಡ್ತಾ ಇರೋರು ಜಯಚಂದ್ರ ಅವರು ಬಿಟ್ಟರೆ ಯಾರೂ ಈ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೂ ಹಿಂದುಳಿದ ವರ್ಗಕ್ಕೆ KPCC ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂಥ ಬಿ ಕೆ ಹರಿಪ್ರಸಾದ್ ಸಾಹೇಬ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಎಲ್ಲ ನಮ್ಮ ಉಳಿಯಾರ್ ಹೋಬಳಿ ಹಾಗೂ ಚಿಕ್ಕನಾಯಕನಹಳ್ಳಿ ವತಿಯಿಂದ ಟಿ ಬಿ ಜಯಚಂದ್ರ ಅಭಿಮಾನಿಗಳು ಏನಿದೆ, ಯಾಕೆ ಅಂತಂದರೆ ಈ ಕಳೆದ 30-40 ವರ್ಷದಿಂದ ಟಿ ಬಿ ಜಯಚಂದ್ರ ಅವರು ಕೊಡುಗೆ ಅಪಾರ ಇದೆ. ಪ್ರಥಮ 78ರಲ್ಲಿ ಅವರು ಈ ಕ್ಷೇತ್ರದಿಂದ MLA ಆಗಿದ್ದರು. ಅದಾದಮೇಲೆ ಬೋರ್ಡ್ ಚಲನಚಿತ್ರ ಮಂಡಳಿ ಅಧ್ಯಕ್ಷರಾದರು. ಅದಾದಮೇಲೆ ಕೃಷಿ ಸಚಿವರು, ಆಮೇಲೆ ಆಹಾರ ಮತ್ತು ನಿಗಮ ಇದರಲ್ಲಿ ಹಾಗೂ ಪಶುಸಂಗೋಪನಾ ಹಾಗೂ ಸಣ್ಣ ನೀರಾವರಿ, ಕಾನೂನು ಮತ್ತು ಸಂಸದೀಯ, ಹೀಗೆ ಹಲವಾರು ಖಾತೆಗಳನ್ನ ಎಲ್ಲ ಇದು ಮಾಡಿದ್ರು. ಹಾಗೂ ಮಾನ್ಯ ಸಿದ್ದರಾಮಯ್ಯನವರ ಇದರಲ್ಲಿ ಬಲಗೈ ಬಂಟಿನ ನಂತರ ಏನೇ ಕಪ್ಪು ಚಿಕ್ಕೆ ಇಲ್ದಂಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವ್ಯವಸ್ಥೆಯಲ್ಲಿ ಭಾರಿ ಇದನ್ನು ಮಾಡೋದು. ಸಣ್ಣ ನೀರಾವರಿ ಇಲಾಖೆಯಲ್ಲೂ ಅಷ್ಟೇ. ಹಾಗಾಗಿ ಅಂಥ ಒಬ್ಬ ವ್ಯಕ್ತಿಗೆ ಈ ಇದನ್ನು ನಮ್ಮ ಮಂತ್ರಿ ಸ್ಥಾನ ಕೊಡ್ತಾ ಇಲ್ಲ. ಇಲ್ಲಿ ನಮ್ಮ ಡಿ ಕೆ ಸಾಹೇಬರಾಗ್ಬೋದು, ಹೈಕಮಾಂಡು ಸೂಕ್ತ ಅವರಿಗೆ ಸ್ಥಾನಮಾನ ಕೊಡಬೇಕು. ಯಾಕೆ ಅಂತಂದರೆ ಈ ಭಾಗಕ್ಕೆ ತುಮಕೂರು ಜಿಲ್ಲೆಗೆ ಅಪ್ಪರ್ ಭದ್ರಾ ಆಗ್ಬೋದು, ಆಮೇಲೆ ಯದ ನೀರಾವರಿ ಆಗ್ಬೋದು, ಆಮೇಲೆ ಹೇಮಾವತಿ, ಇದಕ್ಕೆಲ್ಲ ಕಾರಣಕರ್ತರು ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು. ಯಾಕೆ ಅಂತಂದರೆ ಅದನ್ನು ಒಬ್ಬ ಬಡವ ಹೋದ್ರೂ ಅನುಕರಣೆಯಿಂದ ಮಾತಾಡಿಸಿ ಅವ್ರನ್ನ ಒಂದು ಮನೆಯಲ್ಲಿ ಕುಂಡಿಸಿ ಮಾತಾಡಿಸಿ ಅಂತ ಕಳಿಸೋ ಏಕೈಕ ಇದನ್ನು ಮಾಡ್ತಾ ಇರೋರು ಜಯಚಂದ್ರ ಅವರು ಬಿಟ್ಟರೆ ಯಾರೂ ಈ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕನ್ನ ಕಡೆಗಣಿಸಿದ್ದಾರೆ. ಮಂತ್ರಿಗಳೇ ಆಗ್ಬೋದು, ದತ್ತು ತಗೊತೀವಿ ಅಂತ ಹೇಳಿದರು ಕೆಲವೊಂದು ಎಲ್ಲೆಲ್ಲೋ ಫಂಕ್ಷನ್ಗಳಲ್ಲಿ. ಚಿಕ್ಕನಾಯಕನಹಳ್ಳಿ ದತ್ತು ಎಲ್ಲ ತಿರುಗೂ ನೋಡಲಿಲ್ಲ. ಹಾಗಾಗಿ ಟಿ ಬಿ ಜಯಚಂದ್ರ ಅಂತವ್ರಿಗೆ ಈ ಭಾಗದಲ್ಲಿ ಮಂತ್ರಿ ಮಾಡಿದ್ರೆ ತುಮಕೂರು ಜಿಲ್ಲೆ ಇನ್ನೂ ಮುಂದುವರಿಯುತ್ತೆ. ಹಾಗೂ ರಾಜ್ಯಕ್ಕೆ ಅವ್ರಿಗೆ ಕೊಡುಗೆ ಇದು. ನೀರಾವರಿ ಇದರಲ್ಲಿ ಅವರಂತ ತಿಳ್ಕೊಂಡಿರೋರು ಬೇರೆ ಯಾರೂ ಇಲ್ಲ. ಅವರಂಗೆ ತಿಳ್ಕೊಂಡು ಅವರಂತ ಇದು ಮಾಡ್ತಿರೋರು 20 ಲಕ್ಷ ಜನ ಕುಂಚಿಟಿಗಿದ್ದಾರೆ. ಆ ಸಮುದಾಯಕ್ಕೆ ಕೊಡ್ತಾ ಇಲ್ಲ. ಇಲ್ಲಿ ನಾವು ಒಂದು ಸಮುದಾಯದವರಿಲ್ಲ. ನಾನೊಬ್ಬ ಕುರುಬರಾಗಿರ್ಬೋದು, ಸಿದ್ದರಾಮಯ್ಯ ಇದಾಗಿರ್ಬೋದು. ಆದರೂ ನಾವು ಯಾಕೆ ಜಯಚಂದ್ರನ ಇಷ್ಟಪಡ್ತೀವಿ ಅಂತಂದರೆ ಇಲ್ಲಿ ಎಲ್ಲ ಸಮಾಜದವರು ಸೇರಿದ್ದೀವಿ. ನಮಗೆ ಕೆಲಸ ಮಾಡೋಂಥರಾಗಬೇಕು ಅಂಥ ವ್ಯಕ್ತಿ ಅಂತಂದರೆ ಧೀಮಂತ ವ್ಯಕ್ತಿ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು. ದಯಮಾಡಿ ಹೈಕಮಾಂಡ್ನವರು ಈ ಸಾರಿ ಗಮನ ಹರಿಸಿ ಟಿ ಬಿ ಜಯಚಂದ್ರ ಅವರಿಗೆ ಇದನ್ನು ಕೊಡಲೇಬೇಕು, ಸಚಿವ ಸ್ಥಾನನ. ದಯಮಾಡಿ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜಯಚಂದ್ರ ಅವರು 1978ರಿಂದಲೂ ಈ ವಿಧಾನಸಭೆಯಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ತದನಂತರ ಅವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. 27 ಉಪಸಮಿತಿಗಳಲ್ಲಿ, ಸಂವಿಧಾನದ ಉಪಸಮಿತಿಗಳಲ್ಲಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅದಾದ ಚಲನಚಿತ್ರ ಮಂಡಳಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಬಡವರ ಬಂದು ನೀರಿನ ಬಗ್ಗೆ ಅವರಿಗಿರ್ತಕ್ಕಂಥ ಕಾಳಜಿ ಈ ನಮ್ಮ ಇಡೀ ರಾಜ್ಯಕ್ಕೆ ಅಂತ ಒಬ್ಬ ನಾಯಕನನ್ನು ಮಂತ್ರಿ ಮಾಡೋದಲ್ಲಿ ಯಾಕೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮ್ಮ ಕುಂಚಿಟಿಗರ ಒಬ್ಬ ನಾಯಕನನ್ನು ಯಾಕೆ ಈ ಥರ ಹಿಂದುಳಿಸ್ತಾ ಐತೆ? ಯಾಕೆ ಹಿಂದೆ ಅವ್ರನ್ನ ಯಾಕೆ ರೆಫರ್ ಮಾಡ್ತಾ ಇಲ್ಲ ಕೇಳ್ರಿ. ನಮ್ಮ ರಾಜ್ಯದಲ್ಲಿ 35 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ಕುಂಚಿಟಿಗರಿದ್ದೀವಿ. ಇದು ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಅವರಾಗಲಿ, ನಮ್ಮ ಪಟ್ಟಣದಲ್ಲಿ ಸ್ವಾಮಿಗಳೇ ಆಗಲಿ, ನಿರ್ಮಲಣ್ಣ ಸ್ವಾಮಿಗಳೇ ಆಗಲಿ, ಈ ಕೂಡಲೇ ನೀವು ಯಾರ್ಯಾರಿಗೋ ನೀವು ರೆಫರ್ ಮಾಡಿ ಹೇಳ್ತೀರಾ, ಅವ್ರನ್ನ ಮಾಡಿರಿ ಇವ್ರನ್ನ ಮಾಡಿರಿ ಮಂತ್ರಿ ಮಾಡಿರಿ ಅಂತ ಹೇಳ್ತೀರಾ. ಇದೇ ನಮ್ಮ ಶಿರಾ ತಾಲೂಕಿನಲ್ಲಿ MLA ಆಗಿ, ಕೃಷಿ ಸಚಿವನಾಗಿ ಹಾಗೂ ಬಹಳ ಹುದ್ದೆಗಳಲ್ಲಿ ಅನುಭವ ಇರ್ತಕ್ಕಂಥ ಮನುಷ್ಯನನ್ನು ಬಿಟ್ಟು ಹೊರಗಲನ್ನು ನೀವು ಮಂತ್ರಿ ಮಾಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಜನಾಂಗದವ್ರನ್ನೇ ಬಿಟ್ಟು ನೀವು ಯಾಕೆ ಇಂಥ ಅನ್ಯಾಯ ಮಾಡ್ತಾ ಇದ್ದೀರಾ? ಈ ಕೂಡಲೇ ಹೈಕಮಾಂಡ್ ನಮ್ಮ ಡಿ ಕೆ ಶಿವಕುಮಾರ್ ಅವರು
ನಮ್ಮ ಜಯಚಂದ್ರ ಸಾಹೇಬರ ಒಂದು ಹಿರಿತನವನ್ನು ಗಮನಿಸಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಕಾರಣ ಇಷ್ಟೇ, ಅವರು ಉತ್ತಮ ಸದಸ್ಯ, ವಿಧಾನಸಭಾ ಸದಸ್ಯನ ಒಂದು ಅವಾರ್ಡನ್ನು ಸಹ ಅವರಿಗೆ ಕೊಟ್ಟಿದ್ದಾರೆ. ಹಿರಿಯ ಮುತ್ಸದ್ದಿ ಅವ್ರನ್ನ ಕೇವಲ ಒಬ್ಬ ಪೋಸ್ಟ್ಮ್ಯಾನ್ ಥರ ನೀವು ನಡೆಸ್ಕೊಂಡು ಚಳಿಯಲ್ಲಿ ತಗೊಂಡೋಗಿ ಡೆಲ್ಲಿಗೆ ಹಾಕಿಬಿಟ್ಟು ಇಲ್ಲಿ ಯಾರು ಮಾತಾಡೋರಿಲ್ಲ ಅನ್ನೋ ಮಟ್ಟಕ್ಕೆ ನೀವು ನಡೆಸ್ಕೊಳ್ತಾ ಇದ್ದೀರಾ. ನೀವು ಹಿಂಗೆ ಮಾಡಿದ್ದಾದ್ರೆ ನಮ್ಮ ಕುಂಚಿಟಿಗ ಸಂಘದ ನಾನು ಗೌರವಾನ್ವಿತ ಅಧ್ಯಕ್ಷ ನಾನು ನಿಮ್ಗೆ ಎಚ್ಚರಿಕೆ ಕೊಡೋದು ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಕೂಡಲೇ ಅವ್ರನ್ನ ಮಂತ್ರಿ ಮಾಡದೇ ಇದ್ದರೆ ನಮ್ಮ ಕುಂಚಿಟಿಗ ಜನಾಂಗ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಬೇಕಾಗುತ್ತೆ ಅಂತ ಹೇಳುವ ಮುಖಾಂತರ ಜಯಚಂದ್ರ ಅವರಿಗೆ ಈ ಕೂಡಲೇ 2ನೇ ಲಿಸ್ಟಲ್ಲಿ ಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಒಂದು ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಬಂದಿದೆ, ಲಾಸ್ಟು ಸಿದ್ದರಾಮಯ್ಯ ಸರ್ಕಾರದಲ್ಲೇ ನಮ್ಮ ಟಿ ವಿ ಜಯಚಂದ್ರ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಏನೋ ಕಾರಣಾಂತರದಿಂದ ಕೊಟ್ಟಿಲ್ಲ. ಇಡೀ ಈ ಸದನ ಸಮಿತಿಯಲ್ಲಿ ಏನಿದ್ದಾರೆ ಸದಸ್ಯರು, ಆ ಎಲ್ಲ ಸದಸ್ಯರಿಗಿಂತ ಸೀನಿಯರ್ ಮೋಸ್ಟ್ ಅಂದರೆ ಜಯಚಂದ್ರ. ಲಾಸ್ಟು ವಿರೋಧ ಪಕ್ಷದವರೇ ಹೇಳಿದ್ದಾರೆ ಜಯಚಂದ್ರಿಗೆ ಕೊಡಬೇಕು. ಅಂಥವ್ರನ್ನ ಬಿಟ್ಟು ನೀವು ಹೆಂಗೆ ಸರ್ಕಾರ ನಡೆಸ್ತೀರಾ ಅಂತ ವಿರೋಧ ಪಕ್ಷದವರೇ ಹೇಳ್ತಾ ಇದ್ದಾರೆ ಅಂತಂದರೆ ನಮ್ಮ ಪಕ್ಷದವ್ರು ಯಾಕೆ ಕೊಡಬಾರ್ದು? ದಯವಿಟ್ಟು ಅವರ ಹಿರಿತನ ನೋಡಿ, ಅವರ ಅನುಭವ ನೋಡಿ ದಯವಿಟ್ಟು ನಮ್ಮ ಜಯಚಂದ್ರ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈ ನಮ್ಮ ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ನಿಂದ ಕೇಳ್ಕೊತಾ ಇದ್ದೀವಿ.